ಸಮಸ್ತರಿಗೂ ನಮಸ್ಕಾರ. ದೇವೀಸ್ ಕಿಚನ್ಗೆ ಆತ್ಮೀಯವಾದಂತಹ ಸ್ವಾಗತ. ನಾನು ಶ್ರೀದೇವಿ. ಅಡಿಗೆ ಮನೆಗೆ ಸ್ವಾಗತ. ಅಡಿಗೆ ಮನೆಯಲ್ಲಿ ಇವತ್ತು ಮಾಡೋಣ ಒಂದು ಸೊಪ್ಪಿನಲ್ಲಿ ಚಟ್ನಿಯನ್ನ. ಅದೇ ಬ್ರಾಹ್ಮಿ ಸೊಪ್ಪು ಅಥವಾ ಒಂದೆಲಗ ಅಂತ ಕರೀತಾರಲ್ಲ, ಆ ಸೊಪ್ಪಿನಲ್ಲಿ ಚಟ್ನಿಯನ್ನ ಮಾಡೋಣ. ಚಟ್ನಿ ಸ್ವಲ್ಪ ಒಗರು ಅನ್ಸಬಹುದು, ಆದ್ರೆ ಆರೋಗ್ಯಕ್ಕೆ ಬಹಳ ಸಿಹಿಯಾಗಿರುತ್ತೆ, ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಅಂತ ಹೇಳ್ತಾರೆ. ಆಯುರ್ವೇದ ಇರಬಹುದು, ಬೇರೆ ವೈದ್ಯಕೀಯ ಪದ್ಧತಿಯಲ್ಲಿರ್ಬಹುದು, ಈ ಸೊಪ್ಪಿಗೆ ಬಹಳಷ್ಟು ಮಹತ್ವ ಹೊಂದಿದೆ. ಹಾಗಾಗಿ ಈ ಸೊಪ್ಪಿನಲ್ಲಿ ಒಂದು ಚಟ್ನಿಯನ್ನ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ದೇವೀಸ್ ಕಿಚನ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಡ್ತಾ ಇರಿ ಕೊನೆಯವರೆಗೂ ವಿಡಿಯೋನ. ಹಾಗೇನೆ ತುಂಬಾ ಜನರೊಂದಿಗೆ ಹಂಚ್ಕೊಳ್ಳಿ ಅಂತ ಹೇಳ್ತಾ, ಈ ಸೊಪ್ಪಿನಲ್ಲಿ ಮಾಡಿದಂಥ ಚಟ್ನಿಯನ್ನ ನೀವು ಊಟಕ್ಕೆ ನೆಂಚ್ಕೊಳ್ಬಹುದು. ಹಾಗೇನೆ ಚಪಾತಿ, ರೊಟ್ಟಿ ಅದಕ್ಕೆ ಬೇಕಾದ್ರೂ ನೆಂಚ್ಕೋಬಹುದು. ಅಡುಗೆಗೆ ಏನೇನು ಬೇಕು ಅಂತ ಹೇಳ್ತೀನಿ. ಎಣ್ಣೆ 1-2 ಚಮಚ, ಸಾಸಿವೆ ಒಂದು ಸ್ವಲ್ಪ, ಹಾಗೆಯೇ ಕಾಯಿ ತುರಿ 1 ಬಟ್ಲು ಬೇಕಾಗತ್ತೆ. ಆ ನಂತರದಲ್ಲಿ ಒಂದು 1/4 ಚಮಚೆಯಷ್ಟು ನಿಮಗೆ ಮೆಂತ್ಯ, 1 ಚಮಚ ಜೀರಿಗೆ, ಅರ್ಧ ಚಮಚ ಧನಿಯಾ, ಹಾಗೆ ಖಾರಕ್ಕೆ ಒಂದು 4-5 ಒಣಮೆಣಸಿನಕಾಯಿ, ಜೊತೆಗೆ ನೀವು ಹಿಂಗು, ಒಂಚೂರು ಹಿಂಗನ್ನು ಹಾಕ್ಬೇಕಾಗತ್ತಲ್ಲ ಒಗ್ಗರಣೆಗೆ, ಅದು ಇವಿಷ್ಟಿದ್ರೆ ಸಾಕು, ರೆಡಿಯಾಗಿ ಹೋಗುತ್ತೆ. ಬನ್ನಿ ಮಾಡೋಣ. ಒಲೆಯನ್ನ ಬಿಸಿ ಮಾಡ್ಕೊಳ್ಳೋಣ. ಫಸ್ಟು ಬಾಣಲೆಯನ್ನ ಇಟ್ಟು ಒಲೆ ಮೇಲೆ ಬಿಸಿ ಮಾಡ್ಕೊಳ್ತಾ ಹೋಗೋಣ. ಎಣ್ಣೆ ಬಿಸಿ ಆದ ನಂತರ ಒಂದು 4 ಕಾಳು ಮೆಂತ್ಯನ್ನ ಹಾಕ್ತಾ ಹೋಗೋಣ. 4 ಕಾಳು ಮೆಂತ್ಯ ಆದ್ಮೇಲೆ ಉದ್ದಿನಬೇಳೆ ಮತ್ತೆ ಕಡಲೆಬೇಳೆ ಇವೆರಡನ್ನು ಕೂಡ ಬೆರೆಸಿ ಹಾಕಿ ಹುರಿತಾ ಹೋಗೋಣ. ನೆನಪಿರ್ಲಿ, ನಿಮಗೆ ಹಚ್ಚ ಹಸಿರಾದಂತಹ ಒಂದೆಲಗ ಸೊಪ್ಪು 1 ಕಟ್ ಬೇಕಾಗತ್ತೆ. ಈಗ ಮೆಣಸಿನಕಾಯಿ ಕೂಡ ಹಾಕೊಂಡು, ನಂತರ ಧನಿಯಾ ತೆಗೆದಿಟ್ಕೊಂಡಿದ್ವಿ ಅದನ್ನ, ಮತ್ತೆ ಜೀರಿಗೆ ಎಲ್ಲವನ್ನ ಹಾಕೊಂಡು ಹುರಿತಾ ಹೋಗೋಣ. ಈ ರೀತಿ ಸ್ವಲ್ಪ ಕೆಂಪಗಾಗಬೇಕು, ಎಲ್ಲವೂ ಕೆಂಪಗಾಗೋ ತರ ಹುರ್ಕೊಳ್ತಾ ಹೋಗೋಣ. ಆ ನಂತರದಲ್ಲಿ ನಾವೀಗ ಈ ಹಂತದಲ್ಲಿ ಸೊಪ್ಪನ್ನ ಹಾಕ್ಬಿಡೋಣ. ಇದರ ಸೊಪ್ಪನ್ನ ಹಾಗೆ ಬೇಕಾದ್ರೂ ನೀವು ಹಾಕಬಹುದು. ನಾನೊಂಚೂರು ಆ ಒಗರು ಕಮ್ಮಿ ಆಗ್ಲಿ ಅಂತ ಸ್ವಲ್ಪ ಬೆಚ್ಚಗೆ ಮಾಡ್ಕೊತಾ ಇದ್ದೀನಿ. ಅಗತ್ಯ ಏನಿಲ್ಲ, ಆದ್ರೆ ಬೇಕಾದಾಗ ನೀವು ಮಾಡ್ಕೋಬಹುದು. ಈ ಒಂದು ಸೊಪ್ಪಿನ ಪ್ರಯೋಜನವನ್ನ ಹೇಳ್ಬೇಕಾದ್ರೆ ಒಂದಲ್ಲ ಎರಡಲ್ಲ, ಸಾಮಾನ್ಯವಾಗಿ ನರಗಳಿಗೆ ಸಂಬಂಧಪಟ್ಟ ಹಾಗೆ ತುಂಬಾ ಉಪಯುಕ್ತ ಅಂತ ಹೇಳ್ತಾರೆ. ನಮಗೆ ನೆನಪಿನ ಶಕ್ತಿ ಹೆಚ್ಚುತ್ತೆ ಅಂತ ಹೇಳ್ತಾರೆ. ಬನ್ನಿ, ಈಗ 1 ಬಟ್ಲು ಕೊಬ್ಬರಿಯನ್ನ ಹಾಕೊಂಡು ಹುರಿತಾ ಹೋಗೋಣ. ನೆನಪಿನ ಶಕ್ತಿಯನ್ನ ಹೆಚ್ಚುತ್ತೆ. ಸ್ವಲ್ಪ ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಏನಾದ್ರು ಇದೆ, ಅದನ್ನ ಬ್ಯಾಲೆನ್ಸ್ ಮಾಡೋಕ್ಕೂ ಇದು ಸಹಾಯ ಅಂತ ಹೇಳ್ತಾರೆ. ಆನಂತರದಲ್ಲಿ ಆತಂಕ ಅಥವಾ ಒತ್ತಡ ಇದ್ರೆ ನಮಗೆ ಈ ಒಂದು ಸೊಪ್ಪಿನ ಆಹಾರದಾಗಿ ಸೇವನೆ ಮಾಡೋದ್ರ ಮುಖಾಂತರ, ಅಥವಾ ಹಸಿ ಸೊಪ್ಪು ಅಭ್ಯಾಸ ಇದ್ರೆ ಹಾಗೆ ತಿನ್ಬೋದು. ಹಾಗೆ ತಿನ್ನೋದ್ರ ಮುಖಾಂತರ ನಿಮಗೆ ಸಾಕಷ್ಟು ಲಾಭಗಳಿದೆ ಅಂತ ಹೇಳ್ತಾರೆ. ಈಗ ನಾನು ಒಂದು ಕಟ್ಟಿನಷ್ಟು ಸೊಪ್ಪನ್ನು, ನಾನು ಸಣ್ಣ ಕಟ್ಟಿನಷ್ಟು ಬ್ರಾಹ್ಮಿ ಎಲೆಗಳನ್ನ ಹಾಕ್ತಾ ಇದ್ದೀನಿ. ಸ್ವಲ್ಪ ಎಲೆ ಹಣ್ಣಾಗಿದೆ, ಪರವಾಗಿಲ್ಲ. ಹಸಿರಿದ್ದು ಚೆನ್ನಾಗಿರುತ್ತೆ, ಹಣ್ಣಿದ್ದು ಚೆನ್ನಾಗಿರುತ್ತೆ. ಹಸಿರಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಇದು ಕಿಡ್ನಿ ಆಕಾರದಲ್ಲಿ ಎಲೆ ಇರುತ್ತೆ ಅಂತ ಹೇಳ್ತಲ್ಲ. ಕೆಲವೊಬ್ರು ಹೇಳೋ ಮಾಹಿತಿ ಪ್ರಕಾರ ಈ ಎಲೆಗಳು ಯಾವ ಆಕಾರದಲ್ಲಿರುತ್ತೋ ಆ ಒಂದು ಅಂಗಗಳಿಗೆ ಉಪಯೋಗ ಆಗುತ್ತೆ ಅಂತ ಒಂದು ಮಾತಿದೆ. ಆದ್ರೆ ಅದು ಎಷ್ಟು ನಿಜ, ಅದು ಸುಳ್ಳು ಅದು ನನಗೆ ಗೊತ್ತಿಲ್ಲ. ಅದೊಂದು ಮಾತಿದೆ. ಆದ್ರೆ ಈ ಎಲೆಗಳು ಕೂಡ ಕಿಡ್ನಿಗೂ ಕೂಡ ಒಂದು ಸ್ವಲ್ಪ ಒಳ್ಳೇದು ಅಂತ ಹೇಳ್ತಾರೆ. ರಕ್ತ ಪರಿಶುದ್ಧ ಮಾಡುತ್ತಂತೆ. ಹಾಗೇನೆ ಆತಂಕ ಒತ್ತಡಗಳನ್ನ ನಿವಾರಣೆ ಮಾಡೋದಕ್ಕೂ ಈ ಸೊಪ್ಪು ಸಹಕಾರಿ ಅಂತ ಹೇಳ್ತಾರೆ. ಎಷ್ಟೊಂದು ಇದೆ ಅಂದ್ರೆ, ಮೂಲವಾಗಿ ಏನ್ ಹೇಳ್ತಾರೆ, ಮೆದುಳಿಗೆ ಸಂಬಂಧಪಟ್ಟ ಹಾಗೆ ತುಂಬಾ ಒಳ್ಳೆಯ ಆರೈಕೆಯನ್ನು ಕೊಡುತ್ತೆ ಅಂತ ಹೇಳ್ತಾರೆ. ನಾವೀಗ ಎಲ್ಲವನ್ನ ಹುರಿದು ಆರಿಸಿ ಆನಂತರ ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ. ಆ ನಂತರದಲ್ಲಿ ಸ್ವಲ್ಪ ಉಪ್ಪು, 1 ಚೂರು ಹುಣಸೆ ಹಣ್ಣು, ಜೊತೆಗೆ ಹಿಂಗು ಇದನ್ನು ಕೂಡ ಹಾಕೊಳ್ಳೋಣ. ಚಿಟಿಕೆ ಹಿಂಗನ್ನ ಹಾಕೊಂಡಿದೀನಿ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡಿದೀನಿ. ಹಾಗೆಯೇ ಒಂದು ಸಣ್ಣ ಗಾತ್ರದ ಚಿಕ್ಕ ಗಾತ್ರದ ಹುಣಸೆ ಹಣ್ಣನ್ನು ಕೂಡ 1 ಚೂರು ಹಾಕೊಂಡ್ಬಿಡೋಣ. ಇವಿಷ್ಟು ಹಾಕೊಂಡು ನಂತರ ನಾವೀಗ ರುಬ್ಬಿಡ್ಬೇಕಷ್ಟೇ, ಮೇಲಿಲ್ಲ, ಚೆನ್ನಾಗಿ ನುಣ್ಣಗೆ ರುಬ್ಬೋದು. ನುಣ್ಣಗೆ ರುಬ್ಬಿದ ನಂತರ ನೋಡಿ, ಕಲರ್ಫುಲ್ ಆದಂಥ ಚಟ್ನಿ ರೆಡಿ ಆಯ್ತು. ಎಲೆ ಸ್ವಲ್ಪ ಹಣ್ಣಾಗಿರೋದಕ್ಕೂ ನಿಮ್ಗೆ ಈ ಕಲರ್ ಬರ್ತಾ ಇದೆ. ಹಚ್ಚ ಹಸಿರಾಗಿರ್ಬೇಕು ಅಂದ್ರೆ, ಹಸಿರು ಅಂದ್ರೆ ಆಗತನ ತಂದ ಸೊಪ್ಪಿಂದ ಮಾಡಿದ್ರೆ ಹಸಿರು ಬಣ್ಣ ಬರುತ್ತೆ, ಅದೇನು ತೊಂದರೆ ಇಲ್ಲ. ಸೊ ಚಟ್ನಿಯನ್ನು ರುಬ್ಬಿದ ನಂತರ ಒಳ್ಳೆ ಒಂದು ಒಗ್ಗರಣೆ ಕೊಟ್ಬಿಡೋಣ. ಮತ್ತೆ ಏನಂದ್ರೆ ಸಾಸಿವೆ ಮತ್ತೆ ಸ್ವಲ್ಪ ಹಿಂಗನ್ನ ಹಾಕಿ, ಅದ್ರ ಜೊತೆಗೆ 1 ಚೂರು 1-2 ಕರಿಬೇವಿನ ಎಲೆಗಳನ್ನ ಹಾಕ್ಬಿಟ್ರೆ ಚಟ್ನಿ ರೆಡಿ. ಸೊಗಸಾದಂಥ ಚಟ್ನಿ ಇದು. ನಾನು ಆಗ್ಲೇ ಹೇಳಿದ ಹಾಗೆ ಸ್ವಲ್ಪ ಒಗರಿರುತ್ತೆ, ತಿನ್ಬೋದು. ಅನ್ನಕ್ಕೆ ಕಲಿಸ್ಕೊಂಡು 1 ಚಮಚ ತುಪ್ಪವನ್ನು ಹಾಕೊಂಡು ಬಿಸಿ ಅನ್ನಕ್ಕೆ ಕಲಿಸ್ಕೊಂಡು ತಿಂತಾ ಇದ್ರೆ ಸಕ್ಕತ್ತಾಗಿರುತ್ತೆ. ಸ್ವಲ್ಪ ಒಗರು ನಮ್ಮ ಜೀವನದಲ್ಲಿ ಇರ್ಬೇಕಲ್ವಾ. ಯಾವುದು ಹೇಳ್ತಾರಲ್ಲ, ನಾಲಿಗೆಗೆ ಕಹಿ ಆದದ್ದು ನಮ್ಗೆ ಯಾವಾಗಲೂ ಉದರಕ್ಕೆ ಸಿಹಿ ಅಂತೆ ಹೇಳ್ತಾರೆ. ನಾಲಿಗೆಗೆ ಸಿಹಿ ಆದದ್ದು ಉದರಕ್ಕೆ ಕಹಿ ಅಂತ ಹೇಳ್ತಾರಂತೆ. ನೋಡಿ, ಎಷ್ಟು ಒಳ್ಳೆಯ ಮಾತನ್ನ ಆಗ್ಲೇ ಪಂಡಿತರು ಹೇಳಿದಲ್ಲ. ನಮ್ಮ ನಾಲಿಗೆಗೆ ರುಚಿಸೋದು ಹೊಟ್ಟೆಗೆ ರುಚಿಸೋಲ್ಲ,
ಹೊಟ್ಟೆಗೆ ರುಚಿಸೋದು, ನಾಲಿಗೆಗೆ ರುಚಿಸೋಲ್ಲ ಅಲ್ವಾ? ಹಾಗೆ ಅಲ್ವಾ? ಆದರೆ ಹೊಟ್ಟೆ ಕೇಳತ್ತೆ, ನನಗೆ ಬೇಕಾಗೋದನ್ನು ಹಾಕು, ನಿನ್ನ ಸಂತೋಷವಾಗಿ ಇಟ್ಕೊಳ್ತೀವಿ ಅಂತ. ಆ ರೀತಿಯ ಸಂತೋಷಪಡಿಸುವಿಕೆ ಈ ಒಂದೆಲೆಗ ಸೊಪ್ಪಿನಿಂದ ಆಗತ್ತೆ. ಈ ಸೊಪ್ಪಿನಿಂದ ನೀವು ಬೇಕಾದ್ರೆ ತಂಬುಳಿ ಮಾಡಬಹುದು, ಅಥವಾ ಚಟ್ನಿ ನಾನು ತೋರಿಸಿದ್ನಲ್ಲ ಆ ಥರ ಚಟ್ನಿ ಮಾಡ್ಬೋದು. ಇನ್ನು ಬೇರೆ ಬೇರೆ ಪದಾರ್ಥಗಳನ್ನ ರೊಟ್ಟಿಗೆ ಹಾಕ್ಕೊಂಡು ಮಾಡ್ತಾರೆ. ಆದರೆ ಇವೆರಡು ತುಂಬಾ ಪ್ರಾಮುಖ್ಯತೆಯನ್ನ ಪಡ್ಕೊಂಡಿರುವಂತಹ ಒಂದು ಖಾದ್ಯಗಳು. ಸೊ ಮಾಡಿ ತಿನ್ನಿ. ಹಾಗೆ ಇಷ್ಟೊಂದು ಬೆನಿಫಿಟ್ ಇರುವಂಥ ಸೊಪ್ಪನ್ನ ವಾರದಲ್ಲಿ ಒಮ್ಮೆ ಆದರೂ ಬಳಸಿ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಹಾಗೆ ಇದರ ಪ್ರಯೋಜನಗಳನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿರ್ತೀನಿ. ಸೊ ಯಾವತ್ತಾದರೂ ಒಂದೆಲ್ಗ ಸೊಪ್ಪು ನೋಡಿದಾಗ ತೊಗೊಂಡು ಬನ್ನಿ, ಒಂದು ವಾರಕ್ಕೊಂದಿನ ಅಡುಗೆ ಮಾಡಿ, ತಂಬುಳಿನಾದರೂ ಮಾಡಿ ಅಥವಾ ಚಟ್ನಿನಾದರೂ ಮಾಡಿ. ಎರಡನ್ನೂ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಸೇವಿಸ್ತಾ ಹೋದರೆ ಆರೋಗ್ಯಕ್ಕೆ ತುಂಬಾ ಬೆನಿಫಿಟ್ ಅಂತ ಹೇಳ್ತಾರೆ. ಸೊ ಈ ರೀತಿಯ ಆರೋಗ್ಯಕ್ಕೆ ಒಳ್ಳೆಯದಾಯ್ತದಂತಹ ಅಡುಗೆಗಳನ್ನ ಮಾಡಿ ತಿನ್ನಿ, ಖುಷಿಯಾಗಿರಿ ಅಂತ ಹೇಳ್ತಾ ಮತ್ತೆ ಸಿಗೋಣ. ನಮಸ್ಕಾರ.